ಕಾಲೇಜ್ ಸ್ಟೂಡೆಂಟ್ ಸ್ಕೂಲ್ ಹುಡುಗರು ದಾರಿ ಬಿಡ್ತಿದ್ದಿಲ್ಲ ಮತ್ತು ಇಲ್ಲಿ ಅದರ್ ಕಾಸ್ಟ್ ಲಿಂಗಾಯತರು ಜಾಸ್ತಿ ಅದರ್ ಕಾಸ್ಟ್ ಇದ್ರು ಅವರೆಲ್ಲ ಕೋಪರೇಟ್ ಮಾಡಿ ಅವ್ರಿಗೆ ನಾ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಇಲ್ಲಿ ಮಠ ಅದಾವ ಅವ್ರ ವಾಸನೆ ನೋಡಿದ್ರೆ ಪಾಪ ನೋಡಕ್ ಆಗಂಗಿಲ್ಲ ಅಂತ ಇದ್ರಾಗ ಇದ್ದಿದ್ರು ಅವರು 5.5 ಕೋಟಿ ಖರ್ಚು ಮಾಡಿ ಯಾರು ಕೊಡ್ತಾರೆ ಮೇಡಮ್? ಈ ಕಾಲ ಒಳಗೆ ಇಂಥ ಅನುಕೂಲ ಮಾಡಿಕೊಟ್ಟಾರ ಈಗ ಗ್ರಾಹಕರಿಗೆ ನೆನೆಸ್ಬೇಕು. ಯಾವಾಗ ಸಾಹೇಬ್ರು ಶಾಸಕರು ಅಂದ್ರು ಅದ ಡೈನಾಮಿಕ್ ಶಾಸಕರು, ಇಂಥ ಶಾಸಕರು ಸಿಗಂಗಿಲ್ಲ. ಈಗ 3 ಟರ್ನಾಗ ಅವ್ರು ಕೆಲಸ ಮಾಡಿದ್ ನೋಡಿದ್ರು ನಮ್ಗೆ ಸುಸ್ತಾಗೈತಿ ಇವತ್ತು ಕೆಲಸ ಮಾಡಬಾರ್ದು ಅಂದಿಲ್ಲ. ಮುಂಜಾನೆ ಸಟಕ್ನ ಅದು ಬೆಂಗಳೂರಿಗೆ ಬರ್ತಾರೆ. ವಾರ್ಡ್ನಾಗ ಯಾವ ಗುದ್ಲಿ ಪೂಜೆ ಐತಿ, ಯಾವ್ದು ವಾರ್ಡ್ನಾಗ ಸಮಸ್ಯೆ ಐತಿ, ಯಾವ ವಾರ್ಡ್ನಾಗ ಅಭಿವೃದ್ಧಿ ಮಾಡಬೇಕು ಅಂತ MLA ನಾನು ನೋಡೇ ಇಲ್ಲ. ನಮ್ಮ ಭಾಳ ಪುಣ್ಯ MLA ಸಿಕ್ಕಿದ್ದಕ್ಕೆ. ಮೇಡಮ್ ಮಂತ್ರಿ ಆದ್ರೆ ನಾನು ಹೇಳಕತ್ತೀನಿ ಇನ್ನೂ ಡೆವಲಪ್ಮೆಂಟ್ ಮಾಡ್ತಾರೆ. ಮತ್ತು ನಿಮ್ಗೆ ಏನು ಬೇಕು ಮತ್ತೆ ಒಂದು 2 ಕೋಟಿ ಕೊಡ್ತೀನಿ, ಸ್ವಲ್ಪ ನೀವು ಕ್ಲೀನ್ ಇಟ್ಕೋರಿ, ಮತ್ತು ಹೈಟೆಕ್ ಮಾಡೋಣ, ಸ್ವಲ್ಪ ಇನ್ನೂ ಸ್ವಲ್ಪ ಹೆಚ್ಚಿ ನಿಮ್ಗೆ ಏನು ಬೇಕಂತ ಹೇಳಿ ಇವ್ರಿಗೆಲ್ಲ ಗ್ರಾಹಕರಿಗೆ ಮತ್ತು ಅವ್ರ ಮಾಲಕರಿಗೆಲ್ಲ ಹೇಳಿ ಹೋಗ್ಯಾರ. ಮತ್ತು ಗಣೇಶಪೇಟೆ ಫಿಶ್ ಮಾರ್ಕೆಟು. ನನ್ನ ಜೊತೆಗೆ ಸ್ಥಳೀಯ ಕಾರ್ಪೊರೇಟರ್ ಇಲಿಯಾಸ್ ಅವರಿದ್ದಾರೆ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಓಕೆ. ಇವತ್ತೇನು ಮನೆಯಲ್ಲಿ ಅಡುಗೆ? ಇವತ್ತು ನಮ್ಮ ಮುಂಜಾನೆ 6 ಗಂಟೆಗೆ ಬಂದಿದ್ದೆ ಮೇಡಮ್. ಇನ್ನೂ ಮನೆಗೆ ಹೋಗಿಲ್ಲ. ಇನ್ನು ಮಟ್ಟ ಹೋಗಿಲ್ಲ? ಇಲ್ಲೇ ವಾರ್ಡ್ನಾಗ ಇದೀನಿ. ನಿಮ್ಮ ಮನೆಯವ್ರು ಫೋನ್ ಹಚ್ಚಿ ಹೇಳಿಲ್ಲ? ಏನು ಹೇಳ್ಯಾರ ಬರ್ತೀನಿ ಅಂತ ಹೇಳ್ಯಾರ. ಅದು ಇನ್ನೂ ಹೋಗಕ್ ಆಗಿಲ್ಲ. ಇನ್ನು ಈಗ ಹೋಗ್ಬೇಕು ಮೇಡಮ್, ನೀನು ಮುಗಿಸಿ. ಯಾಕೆ ಕೇಳಿದೆ ಅಂತಂದ್ರೆ ಯಾವ ಫಿಶ್ ಸಾರು ಮಾಡಿರಿ ಮನ್ಯಾಗ ಅಂತ ಕೇಳೋಣ ಅಂತ. ಇಲ್ಲ ಮೇಡಮ್, ಇನ್ನೂ ನಾಷ್ಟ ಆಗಿಲ್ಲ, ನಾಷ್ಟಾನು ಟಿಫಿನ್ ಆಗಿಲ್ಲ. ಇನ್ನು 1:30 ಆತಲ್ರಿ. ಅದು ಸಾಹೇಬ್ರು ಬರಾಕತ್ತ ಅಂತ ಹೇಳಿ ವಾರ್ಡ್ನಾಗಿದ್ದೆ. ಏನ್ ನಿಮ್ ಫಿಶ್ ಮಾರ್ಕೆಟ್ ಸ್ಪೆಷಾಲಿಟಿ? ಫಿಶ್ ಮಾರ್ಕೆಟ್ ಫಸ್ಟ್ ಆಫ್ ಆಲ್ ಮೇಡಮ್, ನಾವು ನಮ್ಮ ಶಾಸಕರು, ಜನಪ್ರಿಯ ಶಾಸಕರು ಪ್ರಸಾದ್ ಅಬ್ಬರಾಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರು 2018 ನಮ್ಮ ರೋಷನ್ ಬೇಗ್ ಆ ಮಿನಿಸ್ಟ್ರ್ ಇದ್ದು ಆ ಟೈಮ್ ಅವರು ಈ ಫಿಶ್ ತೋರ್ಸಕ್ಕೆ ಕರ್ಕೊಂಡು ಬಂದಿದ್ರು. ಬಂದ ಸಾಹೇಬ್ರಿಗೆ ಬೇಡಿಕೆ ಅದು ನಮಗೆ ಹ್ಯಾಂಗ್ರ ಮಾಡಿ ಇದು ಫಿಶ್ ಮಾರ್ಕೆಟ್ ಹೈಟೆಕ್ ಮಾಡಿಕೊಡ್ಬೇಕಂತೇಳಿ ಒಂದು ಬೇಡಿಕೆ ಇಟ್ಟರು ಅವರು. ಇಟ್ಕೆ ಆ ಟೈಮ್ಲಿಂದ ಈಗ 2026 ಈ ಕನಸು ನನಸು ಆತ ನಮ್ಮ. ಏನ್ ಸಮಸ್ಯೆ ಆಗ್ತಿತ್ತು? ನೀವು ಕಾರ್ಪೊರೇಟರ್, ನಿಮ್ಮ ಹತ್ರ ತುಂಬಾ ಜನ ಹೇಳ್ಕೊಂಡಿರ್ತಾರೆ, ಮತ್ತೆ ನೀವು ಕೂಡ ಸುಮಾರು ಕಡೆ ವಿಸಿಟ್ ಮಾಡಿರ್ತೀರಾ, ಏನ್ ಅನ್ಸುತ್ತೆ? ಮೇಡಮ್ ಹ್ಯಾಂಗಾಯ್ತು ಇದು ಫಿಶ್ ಮಾರ್ಕೆಟ್ ಇವತ್ತು ಸಂಡೇ ಇಷ್ಟು ಪಬ್ಲಿಕ್ ರೋಡ್ ಮೇಲೆ ಇದ್ದರೂ ಹೋಗೋಕೆ ಚಾನ್ಸ್ ಇದ್ದಿದ್ದಿಲ್ಲ. ಒಂದು ನಮ್ಮ ಕಾಲೇಜ್ ಸ್ಟೂಡೆಂಟ್ ಸ್ಕೂಲ್ ಹುಡುಗರು ದಾರಿ ಬಿಡ್ತಿದ್ದಿಲ್ಲ ಇವರು. ಆ ನಮ್ಮನೆ ಸಮಸ್ಯೆ. ಮತ್ತು ಇಲ್ಲಿ ಅದರ್ ಕಾಸ್ಟ್ ಲಿಂಗಾಯತರು ಜಾಸ್ತಿ. ಪಾಪ ಅವರು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಇವತ್ತು ಹೋಗ್ತಿದ್ದೆ. ಅವ್ರನ್ನ ಹೇಳ್ತಿದ್ದೆ, ಸರ್ ಅವರು ನನಗೆ ಹೇಳ್ತಿದ್ರು ಏನು ಮಾಡಿ ಬಗೆಹರಿಸಿ ಒಳಗೆ ಕಳಿಸ್ರಿ ಅವ್ರಿಗೆ. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಿದ್ದೆ. ಯಾಕಂದ್ರೆ ಅದರ್ ಕಾಸ್ಟ್ ಇದ್ದರೂ ಅವರೆಲ್ಲ ಕೋಪರೇಟ್ ಮಾಡಿ ಅವ್ರಿಗೆ ನಾ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಇಲ್ಲಿ ಮಠ ಅದಾವ ಮತ್ತು ಲಿಂಗಾಯತರು ಜಾಸ್ತಿ, ಅವ್ರ ವಾಸನೆ ನೋಡಿದ್ರೆ ಪಾಪ ನೋಡೋಕೆ ಆಗಂಗಿಲ್ಲ ಅಂತ ಇದ್ರಾಗ ಇದ್ದಿದ್ರು ಅವರು. ಈಗ ಒಂದು ಇಷ್ಟು ಖುಷಿ ಆಗೈತಿ ಇದು ಮಾರ್ಕೆಟ್ ಒಳಗೆ ಹೋಗೈತಂತ ಅವ್ರಿಗೆ ಏನು ಹೇಳಕ್ಕೆ ಶಬ್ದ ಇಲ್ಲ. ಅವರೆಲ್ಲ ಖುಷಿ ಅದಾರ ಮೇಡಮ್. ಏನು ಹೇಳ್ತೀರಿ ನಿಮ್ಮ ಶಾಸಕರ ಬಗ್ಗೆ? ಮೇಡಮ್ ಯಾಕೆ ಇಷ್ಟ ಆಗ್ತಾರೆ ಅವರು? ಮೇಡಮ್ ಶಾಸಕರು ಅಂದರು ಅದ ಡೈನಾಮಿಕ್ ಶಾಸಕರು, ಇಂಥ ಶಾಸಕರು ಸಿಗಂಗಿಲ್ಲ. ಯಾಕಂದ್ರು ನಾವು 3 ಟರ್ಮ್ ಅವ್ರದ್ದು. ಈಗ 3 ಟರ್ನಾಗ ಅವ್ರು ಕೆಲಸ ಮಾಡಿದ್ದು ನೋಡಿದ್ರು ಅವ್ರಿಗೆ ಒಟ್ಟು ವೀಕ್ನೆಸ್ ಇಲ್ಲ. ನಮ್ಗೆ ಸುಸ್ತಾಗೈತಿ ಇವತ್ತು ಕೆಲಸ ಮಾಡಬಾರ್ದು ಅಂದಿಲ್ಲ. ಮುಂಜಾನೆ ಸಟಕ್ನ ಅದು ಬೆಂಗಳೂರಿಗೆ ಬರ್ತಾರೆ. ಒಂದು 500 ಜನ ಆಫೀಸ್ನಾಗ ಅದ ಮುಗಿಸ್ಕೊಂಡು ಮತ್ತಿಲ್ಲೇ ವಾರ್ಡ್ನಾಗ ಯಾವ ಗುದ್ಲಿ ಪೂಜೆ ಐತಿ, ಯಾವ್ದು ವಾರ್ಡ್ನಾಗ ಸಮಸ್ಯೆ ಐತಿ, ಯಾವ ವಾರ್ಡ್ನಾಗ ಅಭಿವೃದ್ಧಿ ಮಾಡಬೇಕು ಅಂತ MLA ನಾನು ನೋಡೇ ಇಲ್ಲ. ಅವ್ರಿಗೆ ಇದೇ ಇಲ್ಲ, ಸುಸ್ತಾಗಲ್ಲ. ಆ ನಮೂನೆ ಕೆಲಸ ಮಾಡೋರು ವರ್ಕ್ ಮತ್ತು ಇಂಥ MLA ಸಿಗಂಗಿಲ್ಲ. ನಮ್ಮ ಭಾಳ ಪುಣ್ಯ ಇಂಥ MLA ಸಿಕ್ಕಿದ್ದಕ್ಕೆ. ಅವ್ರು MLA ಆಗಿ ಇಷ್ಟು ಕೆಲಸ ಮಾಡ್ಯಾರ, ಇನ್ನು ಮಂತ್ರಿ ಆದ್ರ ಅಂತ. ಮೇಡಮ್ ಮಂತ್ರಿ ಆದ್ರೆ ನಾನು ಹೇಳಕತ್ತೀನಿ ಇನ್ನೂ ಡೆವಲಪ್ಮೆಂಟ್ ಮಾಡ್ತಾರೆ. ಅವರು ಎಜುಕೇಷನ್ ಬಗ್ಗೆ, ಹಾಸ್ಪಿಟಲ್ ಬಗ್ಗೆ ಭಾಳ ಕಾಳಜಿ ಇತ್ತು ಅವ್ರಿಗೆ. ಎಜುಕೇಷನ್ ಡೆವಲಪ್ ಮಾಡಬೇಕು, ಎಜುಕೇಷನ್ ಇದ್ದು ತೊಗೊಂಡು ಬರ್ರಿ, ಶಾಲೆ ಮಾಡಿಸೋಣ. ಈಗ ನಮ್ಮ ಮುಂದೆ 2-3 ಆಜಾದ್ ನಮ್ಮ ಮುಸ್ಲಿಮರದ್ದು 1-2 ಶಾಲೆನ ಮಾಡಿಕೊಟ್ಟಾರ. ಬೇರೆ ಸಮಸ್ಯೆ, ಬೇರೆ ಸಮಾಜ, ಎಲ್ಲ ಸಮಾಜಕ್ಕೆ ತೊಗೊಂಡು ಹೋಗ್ತೀವಿ ಒಂದು ಮನುಷ್ಯ. ಇಂಥ ನಾ ಫಸ್ಟ್ ಮನುಷ್ಯ ನೋಡೀನಿ. ಇಂಥ MLA ಸಿಗಂಗಿಲ್ಲ. ನಮ್ಮ ಭಾಳ ಪುಣ್ಯ ನಾವು ನಮ್ಮ ಕ್ಷೇತ್ರಕ್ಕೆ.
ಓಕೆ ಹೌದೌದು. ಸೊ ಅವರಿಂದ ಏನ್ ಬಯಸ್ತೀರಿ ನೀವು? ಏನ್ ಎಕ್ಸ್ಪೆಕ್ಟೇಷನ್ಸ್ ಇದೆ? ಇನ್ನು ಏನ್ ಆಗ್ಬೇಕು ನಿಮ್ ಮೇಡಮ್ ಶಾಸಕರಿಂದ? ಇನ್ನೂ ಭಾಳಷ್ಟು ಇದು ಹೈಟೆಕ್ ಒಂದು ಹಾಸ್ಪಿಟಲ್ ಆಗಬೇಕು, ಹೈಟೆಕ್ ಒಂದು ಕಾಲೇಜ್ ಆಗಬೇಕು. ಅವ್ರ ಮನಸ್ಸು ತಲೆಯಾಗ ಐತೆ ಅವ್ರದ್ದು, ಇನ್ನೂ ನಾವು ಮಾಡಬೇಕು, ಇನ್ನೂ ಕೆಲಸ ಮಾಡಬೇಕು. ಆದರೂ ಟೈಮ್ ಅವ್ರಿಗೆ ಸಿಗಾಕತ್ತಿಲ್ಲ. ಯಾಕಂದರೆ ಈಗ ಅವ್ರ ಅಧ್ಯಕ್ಷ ಆಗ್ಯಾರ ಸ್ಲಮ್ ಬೋರ್ಡಿಂದ, ಅಲ್ಲೇ ಒಂದು 3 ದಿವಸ ಅಲ್ಲೇ ಕೊಡಬೇಕು, 3 ದಿವಸ ಇಲ್ಲೇ ಕೊಡಬೇಕು. ಅವ್ರು ಟೈಮ್ ಸಿಗಾಕತ್ತಿಲ್ಲ. ಆ ನಮೂನೆ ಬ್ಯುಸಿ ಅದಾರ ಅವರು. ಆದರೂ ಇಮಿಡಿಯೇಟ್ಲಿ ಬಂದ ಕೂಡಲೇ ಹುಬ್ಳಿಗೆ ಸೀದಾ ಒಂದು ಇಡೀ ಕ್ಷೇತ್ರನಾಗ ಒಂದು ರೌಂಡೇ ಹೊಡೆತಾವೆ ಕಂಪಲ್ಸರಿ. ಓಕೆ. ಸೊ ನಿಮ್ಗೂ ಕೂಡ ನಿಮ್ ಶಾಸಕರ ಸ್ಫೂರ್ತಿ ಅಂತ ಕೇಳ್ಪಟ್ಟೆ. ನೀವು ಬೆಳಗ್ಗೆ 6 ಗಂಟೆಯಿಂದ ರೌಂಡ್ಸ್ ಆಗ್ತಾನೆ ಇರ್ತೀರಂತೆ. ಆದರೂ ಈ ಮಾರ್ಕೆಟ್ ಮಾಡೋ ಒಳಗೆ ನಮ್ಮ ಶಾಸಕರು ಭಾಳ ಕಷ್ಟಪಟ್ಟಿದ್ದಾರೆ. ಯಾಕಂದ್ರೆ ಹಂಗೆ ಸುಲಭ ಆಗಂಗಿಲ್ಲ ಅದು. ಈಗ ಮೊನ್ನೆ ಬಂದ ಕೆಲಸ ಮತ್ತೆ ನಿಮ್ಗೆ ಏನು ಬೇಕು ಮತ್ತೆ ಒಂದು 2 ಕೋಟಿ ಕೊಡ್ತೀನಿ, ಸ್ವಲ್ಪ ನೀವು ಕ್ಲೀನ್ ಇಟ್ಕೋರಿ, ಮತ್ತು ಹೈಟೆಕ್ ಮಾಡೋಣ, ಸ್ವಲ್ಪ ಇನ್ನೂ ಸ್ವಲ್ಪ ಹೆಚ್ಚಿ ನಿಮ್ಗೆ ಏನು ಬೇಕಂತ ಹೇಳಿ ಇವ್ರಿಗೆಲ್ಲ ಗ್ರಾಹಕರಿಗೆ ಮತ್ತು ಅವ್ರ ಇವ್ರಿಗೆ ಮಾಲಕರಿಗೆಲ್ಲ ಹೇಳಿ ಹೋಗ್ಯಾರ. ಮತ್ತು ಕ್ಲೀನ್ ಇಟ್ಕೋರಿ. ಈಗ ಬೆಂಗಳೂರು ಬಿಟ್ಟರೆ ಇದೆ ಹುಬ್ಳ್ಯಾಗ ಒಂದು ಮಾರ್ಕೆಟ್ ಚಲೋ 5.5 ಕೋಟಿ ಖರ್ಚು ಮಾಡಿ ಯಾರು ಕೊಡ್ತಾರೆ ಮೇಡಮ್? ಈ ಕಾಲೊಳಗೆ ಇಂಥ ಅನುಕೂಲ ಮಾಡಿಕೊಟ್ಟಾರೆ ಇವಾಗ ಗ್ರಾಹಕರಿಗೆ ನೆನೆಸ್ಬೇಕು ಯಾವಾಗ ಸಾಹೇಬ್ರಿಗೆ. ಓಕೆ. ಸೊ ಅನುದಾನ ತಂದು ಹುಬ್ಳಿಲಿ ಜಾಗನೇ ಇಲ್ಲ, ಜಾಗ ಜಾಗ ಇಲ್ಲ. ಇಲ್ಲದೆ ಇರೋ ಕಡೆ ಇಷ್ಟೆಲ್ಲ ನಮೂನೆ ಕೆಲಸ ಮಾಡಿದ್ರು. ಆಗ್ತಿದೆ ಅಂತಂದ್ರೆ ಉಳಿಸ್ಕೊಂಡು ಹೋಗೋ ಜವಾಬ್ದಾರಿ ಇಲ್ಲಿರೋ ವ್ಯಾಪಾರಸ್ಥರದ್ದು ಮತ್ತು ಜನರಿಗೆ ಜನರದ್ದು. ಮೇಡಮ್. ಅವ್ರಿಗೇನು ಹೇಳ್ತೀರಿ? ಯಾಕಂದ್ರೆ ಅವ್ರಿಗೆ ನಾವು ಪ್ರತಿ ಟೈಮ್ನ ಹೇಳ್ತೀನಿ, ನೀವು ಕ್ಲೀನ್ ಇಟ್ಕೊಂಡು ಗ್ರಾಹಕರ ಜೊತೆ ಚಲೋ ಸಂಪರ್ಕ ಮಾಡಿರಿ, ಚಲೋ ಮಾತಾಡ್ರಿ, ಅವ್ರಿಗೆ ತಗೊಳ್ಳಿ ಬೀಳಲಿ. ಅವ್ರಿಗೆ ಸ್ವಲ್ಪ ಮಾತಾಡೋಕ್ಕೆ ನಿಮ್ಮ ಭಾಷಾನಾಗ ಸ್ವಲ್ಪ ರಫ್ ಇರ್ತೈತಿ, ಅವ್ರಿಗೆ ಕನ್ವಿನ್ಸ್ ಮಾಡಿ ಗ್ರಾಹಕರಿಗೆ ನಿಮ್ಮ ಮುಂದೆ ಬರಲಿ, ಮುಂದೆ ಮೀನಾ ತಗೊಳ್ಳಿ ಅಂತ ಅವ್ರಿಗೆಲ್ಲ ಹೇಳ್ತೇನೆ. ನೀವು ಎಕ್ದಮ್ ಹೊಯ್ ಅಂದ್ರೆ ಗ್ರಾಹಕರು ಬರೋಂಗಿಲ್ಲ. ಅದು ಭಾಳ ಸೂಕ್ಷ್ಮವಾಗಿ ಗ್ರಾಹಕರು ಕರೆಸ್ರಿ, ನಿಮ್ಮ ಮೀನಾ ತೋರಿಸ್ರಿ, ಮತ್ತು ಕ್ವಾಲಿಟಿ ಮೀನಾ ಕೊಡ್ರಿ. ಅದು ಸ್ವಲ್ಪ 3-4 ದಿವಸದ ಮೀನಾ ಕೊಡಬೇಡ್ರಿ, ಚಲೋ ಅಂಗಡಿ ಇಟ್ಕೊರಿ, ಫ್ರೆಶ್ ಮೀನಾ ಕೊಡ್ರಿ. ಫ್ರೆಶ್ ಮೀನಾ ಕೊಟ್ರೆ ಜನ ಬರ್ತಾರೆ, ನಿಮ್ಮ ಸಂಸ್ಥಾರ ನಿಮ್ದು ಅಂಗಡಿ ಬಿಟ್ಟು ಬೇರೆ ಅಂಗಡಿಗೆ ಹೋಗಂಗಿಲ್ಲ ಅವರು. ನೀವು ಚಲೋ ಮೀನಾ ಕೊಟ್ರೆ ಬೇರೆ ಅಂಗಡಿಗೆ ಹೋಗಂಗಿಲ್ಲ ಅವರು ಅಂತ ಇದು ಮಾಡಿರಿ ಅಂತ ಅವರೆಲ್ಲ ಕನ್ವಿನ್ಸ್ ಮಾಡಿ ನಾಳೆ ಮತ್ತೆ ಮೀಟಿಂಗ್ ಕರೆಸೋದೈತೆ ಅವ್ರಿಗೆ. ಕರೆಸಿ ಮತ್ತೊಂದು ಸ್ವಲ್ಪ ಕನ್ವಿನ್ಸ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ನಾವು ಮಿಷನ್